ನಮಸ್ಕಾರ. ಉದ್ಧರೇಧಾತ್ಮನಾತ್ಮಾನಂ ನಾತ್ಮಾನಮವ ಸಾಧಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ. ಭಗವದ್ಗೀತೆಯ 6ನೇ ಅಧ್ಯಾಯ 5ನೇ ಶ್ಲೋಕ. ಭಗವದ್ಗೀತೆಯಲ್ಲಿ ಬರುವಂತಹ ಕೃಷ್ಣನ ಸಾರ. ಯಾವಾಗ ಈ ಸಂದರ್ಭ ಅಂತಂದ್ರೆ, ಅರ್ಜುನ ಯುದ್ಧವನ್ನ ಮಾಡುವಂತ ಸಂದರ್ಭದಲ್ಲಿ ಯುದ್ಧ ಮುನ್ನಡೆಸಬೇಕಾ ಬೇಡವಾ ಅಂತ ಕುಗ್ದಾಗ ಕೃಷ್ಣ ಈ ಧ್ಯಾನ ಯೋಗ ಸಂದೇಶವನ್ನ ಕೊಡೋದು. ಅದರ ಅರ್ಥ ಏನು ಅಂತಂದ್ರೆ, ಯಾವಾಗ ಮನುಷ್ಯ ತನ್ನ ದೌರ್ಬಲ್ಯವನ್ನ ಗೆಲ್ತಾನೋ, ಪರರನ್ನ ಗೆಲ್ಲದೆ ತನ್ನ ದೌರ್ಬಲ್ಯವನ್ನ ಗೆಲ್ತಾನೋ, ಆಗ ಮಾತ್ರ ನಿಜ ಬದುಕಿನಲ್ಲಿ ಹೀರೋ ಆಗೋದಕ್ಕೆ ಸಾಧ್ಯ ಅಂತ. ಢಾಲಿ ಧನಂಜಯ ಅವರ ವಿಟಿನ ನಾವು ನೋಡ್ತಾ ಇದ್ವಿ. ಸೊ ಅವರು ತಮ್ಮ ದೌರ್ಬಲ್ಯವನ್ನ ಯಾವ ರೀತಿ ಗೆದ್ರು ಅಂತಂದ್ರೆ, ಅವ್ರು ಕುಗ್ಗಿದಾಗ ಎದ್ರು, ಅದ್ರ ಜೊತೆಗೆ ಬಡವ್ರ ಮಕ್ಕಳು ಬೆಳಿಬೇಕಯ್ಯ ಅನ್ನುವಂತ ಡೈಲಾಗ್ ಅನ್ನ ಹೊಡೆದು ಮನೆ ಮಾತಾದ್ರು. ಈಗ ನಾನೊಂದು ಹೇಳ್ತೀನಿ, ನೀವೆಲ್ಲರೂ ವಾ 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 ಅಂತ ಹೇಳ್ಬೇಕು. ಸರಿನಾ? ರೆಡಿನಾ? ಎಲ್ರು ರೆಡಿನಾ? ಆಮೇಲೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದೇನಿದೆ, ವಿಟಿನೇ ವೆಲ್ಕಮ್ ಮಾಡ್ಕೊಂಡ್ಬಿಡ್ತಾವ ಅವ್ರನ್ನ. ರೆಡಿನಾ ಎಲ್ರು? ಜೋಶ ಇಲ್ಲ? ಓಕೆ. ಸೊ ಈಗ ಧನಂಜಯ, ಕಾಳೇನಲ್ಲಿ ಅಡವಿ ಸ್ವಾಮಿ ಧನಂಜಯ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಾಗ ಮೊದಲಿಗೆ ಅವ್ರು ಬಂದಿದ್ದೇ ಹೀರೋ ಆಗಿ. ಆದ್ರೆ ಥಿಯೇಟರ್ಗಳು ಖಾಲಿ ಖಾಲಿ, ಥಿಯೇಟರ್ಗಳು ಖಾಲಿ ಖಾಲಿ. ಆವಾಗ ಹುಡ್ಕೊಂತು ನೋಡಿ, ಅದುವೇ ಹೆಸರು ಡಾಲಿ. ಈಗ ನಮ್ಮ ಡಾಲಿ ಧನಂಜಯ ಅವ್ರ ಲೈಫು ಜಾಲಿ ಜಾಲಿ. ಸರ್ ಹೆಡ್ಡಾ ಬುಷಾ? ಎಸ್, ವೆಲ್ಕಮ್ ಟು ಧನಂಜಯ್ ಸರ್. ಹೇಗಿದ್ದೀರಾ? ಹೇಗಿದೆ ಲೈಫ್? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ ಸರ್? ನಿಮ್ ಪ್ರಕಾರ ರಿಯಲ್ ಹೀರೋ ಅಂದ್ರೆ ಯಾರು? ಅಂದ್ರೆ ರಿಯಲ್ ಹೀರೋ ಅಂದ್ರೆ ಐ ಥಿಂಕ್ ಇವಾಗ ನಾವು ಇವತ್ತು ಎಲ್ಲರನ್ನು ಸೆಲೆಬ್ರೇಟ್ ಮಾಡ್ತಿದ್ವಲ್ಲ ರಿಯಲ್ ಹೀರೋಸ್ ಅಂತ. ತನ್ನ ಬದುಕಲ್ಲಿ ಇಡೀ ಜೀವನ ಒಬ್ಬ ರೈತ ಆಗಿ ಅದ್ಭುತವಾಗಿ ಬಾಳಿ ಬದುಕಿ ತನ್ನ ಮಕ್ಕಳಿಗೆ ಒಂದು ಭವಿಷ್ಯ ಕಟ್ಕೊಟ್ಟಿರೋನು ಕೂಡ ರಿಯಲ್ ಹೀರೋನೇ. ಅಂದ್ರೆ ಅವ್ರವ್ರ ಲೈಫಲ್ಲಿ ಎಲ್ಲರೂ ರಿಯಲ್ ಹೀರೋಸ್. ಈಗ ನಮ್ಮ ನವೀನನ ಅಷ್ಟು ಚೆನ್ನಾಗೆಲ್ಲ ಸೆಲೆಬ್ರೇಟ್ ಮಾಡಬೇಕಾದ್ರೆ ನಂಗೆ ನವೀನನ್ ಜರ್ನಿ ನೆನಪಾಗ್ತಿದ್ದು. ಒಬ್ಬ ಆರ್ಕೆಸ್ಟ್ರಾ ಹುಡುಗ ನವೀನ್, ನಾನು ನೋಡಿದಾಗ ಚಿಕ್ಕ ಹುಡುಗ ಮೈಸೂರಲ್ಲಿ. ಸೊ ಆರ್ಕೆಸ್ಟ್ರಾದಲ್ಲಿ ಹೆಂಗಿರುತ್ತೆ ಏನಿರುತ್ತೆ ಅಂತ ಹಿಂಗೆ ನಮ್ಮ ಮೈಸೂರಿಗೆ ಹೋದಾಗ ನಮ್ಮ ಆರ್ಕೆಸ್ಟ್ರಾದಲ್ಲಿ ಹೆಂಗೆ ಏನು ಅಂತ ಅದು ಇದು ಎಲ್ಲ ಹೇಳ್ತಾ ಇದ್ದ. ಇವತ್ತು ನವೀನನ್ ಜರ್ನಿ ನೋಡಿದ್ರೆ ಸಖತ್ ಖುಷಿ ಆಗುತ್ತೆ. ಸೊ ಅವನ್ ರಿಯಲ್ ಹೀರೋ. ಐ ಥಿಂಕ್ ಎಲ್ರು ಅವ್ರವ್ರ ಬದುಕಲ್ಲಿ ಅಂದ್ರೆ ಸಾಧನೆಗೆ ಅಳತೆಗೋಲು ಅಂತ ಏನಿರಲ್ಲ, ಇದೇ ಸಾಧನೆ ಇವರೇ ಸಾಧಕರು ಅಂತ ಏನಿರಲ್ಲ. ಅವ್ರವ್ರ ಬದುಕಿನ ಎಲ್ಲ ಅಚೀವ್ಮೆಂಟ್ಸ್ಗಳು ಕೂಡ ಸಾಧನೆನೆ. ಐ ಥಿಂಕ್ ಅವರೆಲ್ಲರೂ ರಿಯಲ್ ಹೀರೋಸ್. ಯಾರ್ಯಾರ ಜೊತೆಗೆ ತಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ, ಸುತ್ತಮುತ್ತಲಿನ ಇನ್ನೊಂದಷ್ಟು ಜೀವಗಳಿಗೆ ಅಥವಾ ಈ ಸೊಸೈಟಿನ ತುಂಬಾ ಚೆನ್ನಾಗಿ ಇಟ್ಕೊಳ್ಳೋಕೆ ಯಾರ್ಯಾರು ಕಾಂಟ್ರಿಬ್ಯೂಟ್ ಮಾಡ್ತಿದಾರೆ ಅವರೆಲ್ಲರೂ ರಿಯಲ್ ಹೀರೋಸ್. ಎಸ್ ಸರ್, ಸಿನಿಮಾದಲ್ಲಿ ತೆರೆ ಮೇಲೆ ಕಾಣುವಂತ ಹೀರೋಗೂ ಅದೇ ಹೀರೋ ನಿಜ ಜೀವನದಲ್ಲಿ ತನ್ನ ಬದುಕನ್ನ ನಡೆಸೋದಕ್ಕೂ ಏನ್ ವ್ಯತ್ಯಾಸ ಮತ್ತೆ ಹೇಗಿರಬೇಕು? ಸಿನಿಮಾದಲ್ಲಿ ಇರೋ ತರ ಫೈಟ್ ಮಾಡಕ್ಕಾಗಲ್ಲ ಅಷ್ಟೇ. ಅದ್ ಬಿಟ್ರೆ ಖಂಡಿತ ಸಿನಿಮಾದಲ್ಲಿ ಏನ್ ವ್ಯಾಲ್ಯೂಸ್ ಹೀರೋ ಪಾತ್ರ ಮಾಡಿದಾಗ ಏನ್ ವ್ಯಾಲ್ಯೂಸ್ ಇಟ್ಕೊಂಡಿರ್ತೀವ ಆ ಪ್ರಕಾರ ಡೆಫಿನೆಟ್ಲಿ ರಿಯಲ್ ಲೈಫ್ ಅಲ್ಲೂ ಬದುಕಬಹುದು. ಐ ಥಿಂಕ್ ಸಿನಿಮಾ ಅದು ಬೇರೆ, ಅಲ್ಲಿ ಬೇರೆ ಬೇರೆ ಪಾತ್ರಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತೀವಿ. ಸೊ ರಿಯಲ್ ಲೈಫ್ ಅಂತ ಬಂದಾಗ ನಮ್ದೇ ರಿಯಲ್ ಪಾತ್ರ. ಸೊ ಅದೇ ಬೇರೆನೆ. ಸರ್, ತಾನು ಬೆಳೆಯೋದಲ್ಲೇ ತನ್ನವ್ರನ್ನು ಕೂಡ ಬೆಳೆಸಬೇಕು. ಆ ನಿಟ್ಟಿನಲ್ಲಿ ನೀವು ಒಂದು ಪ್ರೊಡಕ್ಷನ್ ಹೌಸ್ ಕೂಡ ಸ್ಟಾರ್ಟ್ ಮಾಡ್ತೀರಿ. ಸೊ ಅಲ್ಲಿವರೆಗೂ ನೀವು ನಟನಾಗೆ ಮುಂದುವರಿಬಹುದಿತ್ತು, ಆದ್ರೂ ಮತ್ತೊಬ್ಬರಿಗೆ ಅವಕಾಶವನ್ನು ಕೊಡಬೇಕು ಅನ್ನೋ ನಿಮ್ಮ ಆಲೋಚನೆ. ಮತ್ತೆ ಪುನೀತ್ ರಾಜ್ಕುಮಾರ್ ಅವರ PR ಕೆ ಅದೇ ಮಾರ್ಗದಲ್ಲಿ ನೀವು ಕೂಡ ಹೋಗ್ತಾ ಇದ್ದೀರಿ. ಸೊ ಆ ಒಂದು ಹಾದಿಗೆ ಇಳಿದ ಮೇಲೆ ಹೇಗಿದೆ ಸರ್ ಲೈಫ್? ಚೆನ್ನಾಗಿದೆ. ಅಂದ್ರೆ ಯೂಶುವಲಿ ಅದೇನ ಹೇಳದ್ನಲ್ಲ ಆಗ್ಲೇ, ಕಾಂಟ್ರಿಬ್ಯೂಷನ್ ಅಂತ ಆ ತರನೇ ಯೋಚನೆ ಮಾಡಬೇಕು. ಸೊ ನಾವು ಯಾವ ಇಂಡಸ್ಟ್ರಿಯಿಂದ ಬಂದಿದೀವಿ, ಸೊ ಆ ಇಂಡಸ್ಟ್ರಿ ಬಹಳ ಚೆನ್ನಾಗಿ ಆಗ್ತಾ ಹೋದ್ರೆ ಅದು ಚೆನ್ನಾಗಿರುತ್ತೆ. ಯಾಕೆಂದ್ರೆ ನಾವು ಆಗಿದ್ದಂತ ಕೆಟ್ಟ ಅನುಭವಗಳನ್ನ ದಾಟಿಸ್ತೆ ಒಳ್ಳೇದನ್ನ ದಾಟ್ಸಕ್ಕೆ ಆದಷ್ಟು ಪ್ರಯತ್ನ ಪಡಬೇಕು ಅನ್ನೋ ಒಂದು ಆಲೋಚನೆ ಅದು. ಸೊ ಡೆಫಿನೆಟ್ಲಿ ಬಹಳ ಚೆನ್ನಾಗಿದೆ. ಅಂದ್ರೆ ಆಲ್ಮೋಸ್ಟ್ ನಾನು ಮಾಡಿರೋ ಪ್ರೊಡಕ್ಷನ್ ನಲ್ಲಿ ಮಾಡಿರೋ ಎಲ್ಲಾ ಸಿನಿಮಾಗಳು ನಮ್ಗೆ ಬಹಳ ಚೆನ್ನಾಗಿದೆ. ಒಂದಿಷ್ಟು ಚೆನ್ನಾಗಿದೆ ಅಂದ್ರೆ ವಿ ಆರ್ ಸೇಫ್. ಅಂದ್ರೆ ಇನ್ನೊಂದಿಷ್ಟು ಸಿನಿಮಾಗಳನ್ನ ನಿರ್ಮಾಣ ಮಾಡೋ ಜರ್ನಿನೇ ಖಂಡಿತ ಆಗಿದೆ ಪ್ರೇಕ್ಷಕರ ಕಡೆಯಿಂದ. ಮದರ್ ಪ್ರಾಮಿಸ್